ಸಾಹಸ. ಆದರೆ ನಡುವಿನ ಜೀವನದಲ್ಲಿ ನಾವೇನು ಸಾಧಿಸ್ತೀವಿ ಅದು ತುಂಬಾ ಮುಖ್ಯ. ಹೌದಪ್ಪ. ಆದ್ರೆ ಜೀವನ ಸಾಗಿಸೋದಕ್ಕೆ ಏನ್ ಬೇಕು? ರೊಕ್ಕ ಬೇಡವೇನೆ? ರೊಕ್ಕ ಬೇಕು ನಮ್ಮಲ್ಲಿ. ಹಿರಿಯರೊಂದು ಮಾತನ್ನ ಹೇಳಿದ್ದಾರೆ, ಹೆಂಗ? ಕೈ ಕೆಸರಾದ್ರೆ ಬಾಯಿ ಮೊಸರು. ಹಾಗಾಗಿ ರೊಕ್ಕ ಗಳಿಸೋದು ಹೆಂಗ? ನಾವು ದುಡಿಬೇಕು, ಕೆಲಸ ಮಾಡ್ಬೇಕು. ಅದಿರ್ಲಿ, ನಾವೆಲ್ಲಿವ್ರಿ? ಇದೇ ಸಿದ್ದಾಪುರದವರಿದ್ದೀವಿ. ಈ ಸಿದ್ದಾಪುರದಲ್ಲಿ ಹುಟ್ಟಿ ಬೆಳೆದವರಿದ್ದೀವಿ. ಹಾಗಂತ ಇಲ್ಲಿ ಕುತ್ಕೊಂಡ್ರಾಗ್ಲಿಕ್ಕಿಲ್ಲ ಅಂತ ಬಿಜಾಪುರದಿಂದ ಹೋಗಿ ಬಂದಾಯ್ತು. ಯಾಕ? ಕೆಲ್ಸ ಹುಡ್ಕೊಂಡು ಹೋಗಿ ಅಲ್ವೇ? ಅಲ್ಲಿಯವರ ಹಂಗೆ ಅವ್ರಲ್ಲಿ ಕೆಲ್ಸ ಇಲ್ಲ ಅಂತ, ಅವ್ರು ಹೇಳಿದ ಮಾತ್ರ ಕೆಲ್ಸ ಇಲ್ಲ ಅಂತ. ಕೆಲ್ಸ ಬೇಕಾದಷ್ಟು ಇದೆ ಅವರಲ್ಲಿ. ಹೌದಪ್ಪ. ಹಾಗಂತ ಅವ್ರು ಕೊಂಡಿಗೆ ಬರುದಿಲ್ಲ. ರೊಕ್ಕ ಎಲ್ಲದ ಪೆಟ್ಟಿಗೆಗಳಾಗದ. ಹಾಗಂತ ಇನ್ನಲ್ಲೇ ಕೂತ್ಕೊಂಡ್ರಾಗಿತ್ತೇನ? ಕೆಲ್ಸ ಹುಡುಕ್ಬೇಕು. ಹೌದಾ? ಹಾಗಂತ ಸಿದ್ದಾಪುರಕ್ಕೆ ಮತ್ತೊಮ್ಮೆ ಬಂದೀವಿ. ಖರೆ. ಆದ್ರೆ ತಂಗಿ ಸಿದ್ದಾಪುರ ಪ್ರವೇಶಿಸಿದ್ದಾಯ್ತು. ಈಗ ನಾವು ಹೀಗೆ ಇರುವುದೇ? ಮತ್ತಿನೇನು ವಯಸ್ಸಾಗಿಲ್ವೇನು ನಮ್ಗ? ಏನಕ್ಕ ವಯಸ್ಸಾಗಿತ್ತೇನ? ತಂಗಿ ವಯಸ್ಸಾಗತ್ತೆ ಅಂತ ನಾವೇನು ಮುಖ್ಯರಲ್ಲಪ್ಪ. ಮತ್ತಿನೇನು ಯೌವನವತಿಯರಾಗಿದ್ದೀವ. ಈಗ ಯೌವನವತಿಯಾದವರಿಗೆ ಮದುವೆ ಅನ್ನೋದು ಬೇವೇನೆ? ಲಗ್ನ ಏನೇ? ಮತ್ತೆ ತಂಗಿ ಸಿದ್ದಾಪುರವನ್ನು ಪ್ರವೇಶಿಸಿದ್ದು ಬಂತಲ್ಲ 3